ನಮಸ್ಕಾರ, ಕ್ವಿಕ್ ನ್ಯೂಸ್ಗೆ ಸ್ವಾಗತ. ನಾನು ಎಲ್ಸನ್ ಹಿರ್ಗಾನ್. 10 ಬಿಷಪ್ಗಳನ್ನೊಳಗೊಂಡ ಕರ್ನಾಟಕ ಕಥೋಲಿಕ್ ಬಿಷಪ್ ಮಂಡಳಿಯು ತಾರೀಕು 23 ಗುರುವಾರದಂದು ನೂತನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿಯಾಗಿತ್ತು. ನೂತನ ಮುಖ್ಯಮಂತ್ರಿಗಳನ್ನು ಅಭಿನಂದಿಸಿ ಬರಲು ಹೋಗಿದ್ದ ಧರ್ಮಾಧ್ಯಕ್ಷರುಗಳ ನಡೆಯನ್ನು ಈಗ ಅನೇಕ ಮಾಧ್ಯಮಗಳು ತಪ್ಪಾಗಿ ಗ್ರಹಿಸಿ ಸುದ್ದಿ ಮಾಡಿವೆ. ಕ್ರೈಸ್ತ ಧರ್ಮಾಧ್ಯಕ್ಷರುಗಳು ಮತಾಂತರ ವಿರೋಧಿ ಕಾಯ್ದೆಯನ್ನು ತಡೆಯೊಡ್ಡಲು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ ಎಂಬ ಸುದ್ದಿ ಬಿತ್ತರಿಸಲಾಗುತ್ತಿದೆ. ಕೇರಳ ಸಿರೋ ಮಲಬಾರ್ ಬಿಷಪ್ ಮಾರ್ ಜೋಸೆಫ್ ಕಲ್ಲರಂಗಟ್ ಅವರ ನಾರ್ಕೋಟಿನ್ ಜಿಹಾದ್ ಹೇಳಿಕೆಯ ಹಿನ್ನೆಲೆಯಲ್ಲಿ ಮತ್ತು ಮತಾಂತರ ವಿರೋಧಿ ಕಾಯ್ದೆ ಜಾರಿಗೆ ತರುವ ಕುರಿತು ಮಂತ್ರಿಗಳ ಹೇಳಿಕೆಯ ಹಿನ್ನೆಲೆಯಲ್ಲಿ ಧರ್ಮಾಧ್ಯಕ್ಷರುಗಳ ಸಿಎಂ ಭೇಟಿಯನ್ನು ಮತಾಂತರದ ಕುರಿತು ಭೇಟಿ ಎಂದು ಬಿಂಬಿಸಲಾಗಿದೆ ಹೊರತು ಧರ್ಮಾಧ್ಯಕ್ಷರುಗಳು ಈ ಕುರಿತು ಮಾತನಾಡಿಯೇ ಇಲ್ಲ ಎನ್ನುವ ವಿಚಾರ ನಿಖರ ಮೂಲಗಳಿಂದ ತಿಳಿದು ಬರುತ್ತಿದೆ. ಈ ಕುರಿತು ಕರ್ನಾಟಕ ಕ್ರೈಸ್ತ ಮಂಡಳಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ವಂದನೀಯ ಪವಸ್ತಿನ್ ಲೋಬೋ ಅವರ ಹೇಳಿಕೆಯನ್ನು ಕೇಳಿಬರೋಣ. ಇದೇ ತಾರೀಕು 22ರಂದು ಕರ್ನಾಟಕದಾದ್ಯಂತ ಇರುವ ಕ್ರೈಸ್ತ ಧರ್ಮಾಧ್ಯಕ್ಷರುಗಳು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ಹೋದಾಗ ಅಲ್ಲಿ ನಡೆದ ಚರ್ಚೆಯ ಬಗ್ಗೆ ಏನು ಮಾಹಿತಿ ನೀಡಲಾಗುತ್ತದೆ ಅದು ಸತ್ಯಕ್ಕೆ ದೂರವಾಗಿದೆ. ಮುಖ್ಯಮಂತ್ರಿಗಳನ್ನು ಸಂದರ್ಶಿಸಲು ಮುಖ್ಯ ಕಾರಣ ಏನಂತ ಹೇಳಿದರೆ, ಅವರು ಇತ್ತೀಚೆಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವುದರಿಂದ ಕ್ರೈಸ್ತ ಸಮುದಾಯದ ಪ್ರತಿನಿಧಿತ್ವ ಹೊಂದಿ ಎಲ್ಲ ಧರ್ಮಾಧ್ಯಕ್ಷರುಗಳು ಅವರನ್ನು ಅಭಿನಂದಿಸಲು ವಿಶೇಷವಾಗಿ ಆ ಭೇಟಿ ನಡೆಸಿತು. ಆ ಭೇಟಿಯ ಸಂದರ್ಭದಲ್ಲಿ ಅವರನ್ನು ವಿಶೇಷವಾಗಿ ಅಭಿನಂದಿಸಿ ಅವರಿಗೆ ಉತ್ತಮ ಭವಿಷ್ಯವನ್ನು ಕೋರಿ ಆ ನಂತರ ಒಂದೆರಡು ಬೇಡಿಕೆಗಳನ್ನು ನೀಡಲಾಯಿತು. ಆ ಬೇಡಿಕೆಗಳಲ್ಲಿ ಪ್ರಮುಖವಾದದ್ದು ಒಂದು, ಶಿವಾಜಿನಗರದ ಧರ್ಮ ಪುಣ್ಯಕ್ಷೇತ್ರ ಇದೆ. ಆ ಪುಣ್ಯಕ್ಷೇತ್ರದ ಹತ್ತಿರನೇ ಮೆಟ್ರೋ ಸ್ಟೇಷನ್ ಬರ್ತಾ ಇದೆ. ಆ ಸ್ಟೇಷನ್ ಭೂಗತವಾಗಿರುವುದರಿಂದ ಅಂಡರ್ಗ್ರೌಂಡ್ ಸ್ಟೇಷನ್ ಆಗಿರುವುದರಿಂದ ಮತ್ತು ಈ ಸ್ಟೇಷನ್ಗೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಜನರು ಬರುವುದರಿಂದ ಬಸ್ ಸ್ಟ್ಯಾಂಡ್ ಮತ್ತು ಈ ಮೆಟ್ರೋ ಸ್ಟೇಷನ್ ಎರಡಕ್ಕೂ ಜನರು ಬರುವುದು ಖಂಡಿತ ಸಾಧ್ಯ. ಹೀಗಿರುವಾಗ ಅಲ್ಲಿ ಜನಜಂಗುಳಿ ಜಾಸ್ತಿ ಆಗುತ್ತದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಬೇಡಿಕೆ ಏನಂತ ಹೇಳಿದರೆ, ಹೇಗಾದರೂ ಈ ಭೂಗತ ಸ್ಟೇಷನನ್ನು ಮಾಡ್ತಾ ಇರುವಾಗ ಒಂದು ಭೂಗತ ಪಾರ್ಕಿಂಗನ್ನು ಕೂಡ, ಅಂಡರ್ಗ್ರೌಂಡ್ ಪಾರ್ಕಿಂಗನ್ನು ಕೂಡ ಮಾಡಿದರೆ ಅದಷ್ಟು ಒಳ್ಳೆಯದಾಗಿ ಉತ್ತಮ ದೊಡ್ಡದಾದ ಒಂದು ಪಾರ್ಕಿಂಗ್ ಏರಿಯಾವನ್ನು ಸೃಷ್ಟಿಸಿದರೆ ಆ ಪಾರ್ಕಿಂಗ್ನ ಮೂಲಕ ಅಲ್ಲಿ ಬರೋ ಎಲ್ಲ ವಾಹನಗಳು ಒಳಗೆ ಪಾರ್ಕಿಂಗ್ ಮಾಡಿ ಮೇಲೆ ಜನರ ಸಂಚಾರವನ್ನು ಸುಗಮಗೊಳಿಸಲು ಸಾಧ್ಯ. ಅದಕ್ಕಾಗಿ ಈ ಒಂದು ಉತ್ತಮ ಪಾರ್ಕಿಂಗನ್ನು ಸೃಷ್ಟಿಸಲು ನಾವು ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡಿದೆವು. ಅದರ ಜೊತೆಗೆ ಕ್ರೈಸ್ತ ಧರ್ಮಾಧ್ಯಕ್ಷರು ವಿಶೇಷವಾಗಿ ನಮ್ಮ ಸಮುದಾಯಕ್ಕೆ ತಮ್ಮ ಸರ್ಕಾರದಲ್ಲಿ ಪ್ರತಿನಿಧಿತ್ವ ನೀಡಬೇಕಾಗಿ ನಾವು ಕೋರಿಕೆ ನೀಡಿದೆವು. ಬೇರೆ ಬೇರೆ ಇಲಾಖೆಗಳಲ್ಲಿ ಮತ್ತು ಸರ್ಕಾರದಲ್ಲಿ ಕ್ರೈಸ್ತರ ಪ್ರತಿನಿಧಿತ್ವ ಏನೂ ಕಾಣ್ತಾ ಇಲ್ಲ. ಆದ್ದರಿಂದ ಕೆಲವರನ್ನಾದರೂ ಈ ಇಲಾಖೆಗಳಲ್ಲಿ ಮತ್ತು ಸರ್ಕಾರದಲ್ಲಿ ಪ್ರತಿನಿಧಿತ್ವ ನೀಡಬೇಕಾಗಿ ನಾವು ಕೋರಿಕೊಂಡೆವು. ಅದರ ಜೊತೆಗೆ ನಾವು ಈ ಹೊಸ ಶಿಕ್ಷಣ ನೀತಿ ಏನು ಬರ್ತಾ ಇದೆ ಅದನ್ನು ಸರ್ಕಾರ ಕೈಗೆತ್ತಿಕೊಳ್ಳಲು ಮುಂದಾದಾಗ ಈ ಹೊಸ ಶಿಕ್ಷಣ ನೀತಿ ನಿರ್ವಹಿಸಲು ಬೇಕಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟೇಷನ್ ಕಮಿಟಿ ಜಾರಿಗೊಳಿಸುವ ಸಮಿತಿಯನ್ನು ಸರ್ಕಾರ ಸೃಷ್ಟಿಸುತ್ತಿದೆ. ಈ ಸಮಿತಿಯಲ್ಲಿ ನಮ್ಮ ಕ್ರೈಸ್ತ ಪ್ರತಿನಿಧಿಗಳನ್ನು ಯಾರನ್ನೂ ಸೇರಿಸಿಲ್ಲ. ಶಿಕ್ಷಣಕ್ಕೆ ವಿಶೇಷವಾಗಿ ಕೊಡುಗೆ ನೀಡುತ್ತಿರುವ ನಮ್ಮ ಸಮುದಾಯವು ಖಂಡಿತವಾಗಿಯೂ ಪ್ರತಿನಿಧಿಸಿದಲ್ಲಿ ಅಲ್ಲಿ ಯೋಗ್ಯ ಸಲಹೆ ಸೂಚನೆಗಳನ್ನು ನೀಡಿ ವಿದ್ಯಾರ್ಥಿಗಳಿಗೆ ಯೋಗ್ಯವಾದ ಒಂದು ವಾತಾವರಣವನ್ನು ಸೃಷ್ಟಿಸುವಂತಹ ನೀತಿಯನ್ನು ಮಾಡಲು ಸಾಧ್ಯ. ಅದಕ್ಕಾಗಿ ನಮಗೆ ಕ್ರೈಸ್ತ ಸಮುದಾಯದ ಜನರಿಗೆ ಪ್ರತಿನಿಧಿತ್ವ ನೀಡಬೇಕು ಅಂತ ಹೇಳಿ ನಾವು ಕೋರಿಕೆ ನಡೆಸಿದೆವು. ನಮ್ಮ ಬೇಡಿಕೆಗಳು ಇಷ್ಟೇ ಆಗಿದ್ದವು. ಅದಕ್ಕಿಂತ ಹೊರತು ನಾವು ಏನು ಮುಖ್ಯಮಂತ್ರಿಗಳಲ್ಲಿ ಮಾತಾಡಿಲ್ಲ. ಆದರೆ ಮಾಧ್ಯಮಗಳಲ್ಲಿ ಏನು ಸುದ್ದಿ ಹರಡ್ತಾ ಇದೆ ಅಂತ ಹೇಳಿದರೆ, ನಾವು ಭೇಟಿಯಾದ ಮುಂಚಿನ ದಿನ ವಿಧಾನಸೌಧದಲ್ಲಿ ಸದನದಲ್ಲಿ ಶ್ರೀಮಾನ್ ಗೂಳಿಹಟ್ಟಿ ಶೇಖರ್ ಅವರು ಮತಾಂತರದ ಬಗ್ಗೆ ಆರೋಪ ಮಾಡಿ ಈ ಮತಾಂತರ ವಿರೋಧಿಸುವಂತೆ
ಒಂದು ಕಾನೂನನ್ನು ತರಬೇಕು, ಮತಾಂತರ ವಿರೋಧ ಕಾನೂನು ಇರಬೇಕು ಅಂತ ಹೇಳಿ ಅಲ್ಲಿ ಮಾತಾಡಿದ್ದಕ್ಕೆ ನಾವು ಅಲ್ಲಿ ಹೋಗಿದ್ದೆವು ಎಂಬ ಒಂದು ಸುದ್ದಿಯನ್ನು ಹರಡಿಸ್ತಾ ಇವೆ. ನಿಜವಾಗಿಯೂ ಅದಕ್ಕೆ ಅವರ ಮಾತಿಗೆ ಮತ್ತು ನಾವು ಭೇಟಿಯಾದ ಈ ಸಂದರ್ಭಕ್ಕೆ ಯಾವ ರೀತಿಯಲ್ಲಿಯೂ ಸಂಬಂಧ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಹಿಂದಕ್ಕೆ ಬರ್ತಾ ಇರುವಾಗ ಮಾಧ್ಯಮ ಪ್ರತಿನಿಧಿಗಳು ನಮಗೆ ಭೇಟಿಯಾದರು. ಈ ಮಾಧ್ಯಮ ಪ್ರತಿನಿಧಿಗಳಿಗೆ ಅಲ್ಲಿ ಏನು ನಡೆಯಿತು ಎಂಬುದರ ಬಗ್ಗೆ ನಾವು ಮಾಹಿತಿ ನೀಡಿ ಆದ ಮೇಲೆ ಒಬ್ಬ ಮಾಧ್ಯಮ ಪ್ರತಿನಿಧಿ ಕೇಳಿದ ಪ್ರಶ್ನೆ, ನಿನ್ನೆ ವಿಧಾನಸೌಧದಲ್ಲಿ ಸದನದಲ್ಲಿ ಶ್ರೀಮಾನ್ ಗೂಳಿಹಟ್ಟಿ ಶೇಖರ್ ಅವರು ಮತಾಂತರವು ಅವ್ಯಾಹತವಾಗಿ ನಡೀತಾ ಇದೆ, ಅದರ ವಿರುದ್ಧ ನಾವು ಕಾನೂನು ತರಬೇಕಂತ ಹೇಳಿದ್ದಾರೆ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರು. ಆಗ ಮಹಾಧರ್ಮಾಧ್ಯಕ್ಷರು ಹೇಳಿದ ಮಾತು, ಬಲಾತ್ಕಾರದಿಂದ ಅಥವಾ ಪ್ರೇರಣೆಯಿಂದ ಅಥವಾ ಯಾವುದಾದರೂ ರೀತಿಯಲ್ಲಿ ಆಮಿಷ ತೋರಿಸಿ ಮತಾಂತರ ನಡೀತದೆ ಅಂತ ಹೇಳೋದು ಅದು ಶುದ್ಧ ಸುಳ್ಳು, ಮತ್ತು ಅದು ಅವ್ಯಾಹತವಾಗಿ ನಡೀತಾ ಇದೆ ಅಂತ ಹೇಳೋದು ಸುಳ್ಳು. ಯಾವ ರೀತಿಯಲ್ಲಿಯೂ ನಾವು ಮತಾಂತರ ಮಾಡುವುದಿಲ್ಲ. ನಾವು ಕೂಡ ಮನುಷ್ಯರು, ನಮ್ಮ ಕೂಡ ಅಂತಃಕರಣ ಇದೆ. ನಾವು ಯಾರನ್ನು ಬಲಾತ್ಕಾರವಾಗಿ ಯಾವುದೇ ರೀತಿಯಲ್ಲಿ ಅವರ ಆಲೋಚನೆಯ ವಿರುದ್ಧ, ಅವರ ಚಿಂತನೆಯ ವಿರುದ್ಧ, ಅವರ ಆಸೆಯ ವಿರುದ್ಧ ಏನು ಹೇಳಲು ಸಾಧ್ಯ ಇಲ್ಲ, ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಇಷ್ಟೆಲ್ಲ ಶಾಲೆಗಳನ್ನು ನಡೆಸ್ತಾ ಇದ್ದೇವೆ, ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದೇವೆ, ಸಮಾಜ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಎಷ್ಟೋ ಜನರು ಈ ಶಾಲೆಗಳಲ್ಲಿ ಶಿಕ್ಷಣ ಪಡೆದಿದ್ದಾರೆ, ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಶಾಲೆಗಳ ಮೂಲಕ ಶಿಕ್ಷಣ ಪಡೆದು ಮುಂದಕ್ಕೆ ಹೋಗಿದ್ದಾರೆ. ಆದರೆ ಯಾರು ಈ ರೀತಿಯಲ್ಲಿ ಮತಾಂತರ ಹೊಂದಿದ ಯಾವ ರೀತಿಯ ಪ್ರಸಂಗ ಕೂಡ ಇಲ್ಲ. ಹೀಗಿರುವಾಗ ಇಂತಹ ಒಂದು ಮಾತನ್ನು ಹೇಳೋದು ಅದು ಯೋಗ್ಯವಲ್ಲ. ಎಲ್ಲಿಯೋ ಯಾರೋ ಒಂದು ಏನಾದರೂ ತಪ್ಪು ಮಾಡಿದರೆ ಆ ವ್ಯಕ್ತಿಯ ವಿರುದ್ಧ ಮಾತ್ರ ಏನಾದರೂ ಮಾಡಬೇಕು ವಿನಃ ಅದಕ್ಕೆ ಬೇಕಾಗಿ ಇಡೀ ಸಮುದಾಯವನ್ನೇ ನಾವು ದೂರುವುದು ಸರಿಯಲ್ಲ ಅಂತ ಹೇಳಿ ಆ ದಿವಸ ಮಹಾಧರ್ಮಾಧ್ಯಕ್ಷರು ಮಾಧ್ಯಮ ಪ್ರತಿನಿಧಿಗಳಿಗೆ ಹೇಳಿದರು. ಈ ಪ್ರಶ್ನೆಗೆ ಉತ್ತರವಾಗಿ ಮಾತ್ರ ಅದನ್ನು ಹೇಳಿದ್ದು. ಯಾವ ರೀತಿಯಲ್ಲಿಯೂ ಇದರ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ಚರ್ಚೆ ನಡೆಸಿಲ್ಲ. ಅದರಿಂದ ಸಾರ್ವಜನಿಕರು ಗಮನಿಸಬೇಕು ಏನಂತ ಹೇಳಿದರೆ, ನಮ್ಮ ಮಾತನ್ನು ತಿರುಚಲಾಗಿದೆ ಮತ್ತು ಈ ಮತಾಂತರದ ಬಗ್ಗೆ ನಾವು ಮಾತಾಡಿದೆ ಎಂಬ ವಿಚಾರ ಅದು ಶುದ್ಧ ಸುಳ್ಳು. ನೂತನ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಅಭಿನಂದಿಸುವ ಪ್ರೋಟೋಕಾಲ್ ಅನ್ನು ಧರ್ಮಾಧ್ಯಕ್ಷರುಗಳು ಪಾಲಿಸಿದ್ದು, ಆ ವೇಳೆ ಕ್ರೈಸ್ತ ಸಮುದಾಯದ ಕುರಿತು ಚರ್ಚೆ ಮಾಡಲಾಗಿದೆ. ಸಿಎಂ ಭೇಟಿಯ ಬಗ್ಗೆ ಊಹಾಪೋಹದ ಸುದ್ದಿಗಳನ್ನು ಬಿತ್ತರಿಸಿ ಸುದ್ದಿ ಸಂಸ್ಥೆಗಳು ಜನರಲ್ಲಿ ತಪ್ಪು ಗ್ರಹಿಕೆಯನ್ನು ಉಂಟು ಮಾಡಿವೆ ಎಂದು ಕ್ರೈಸ್ತ ಸಮುದಾಯವು ಆಕ್ಷೇಪಿಸಿದೆ.